ನಿಂಗೆ ಗೊತ್ತಾ ಇಂಚರ, ನನ್ನ ಮದುವೆ ಅನ್ನೋದೇ ನನಗೆ ಗೊತ್ತಾಗಿದ್ದು ಮದುವೆಗೆ 15 ದಿನ ಇದ್ದಾಗ ಗೊತ್ತಾ ಎಂದಳು ಅಂಜನ ನಕ್ಕು. ಅವಳ ಮಾತಿಗೆ ಇಂಚರ ಕಣ್ಣರಳಿಸಿದಳು. ಯಾಕೆ ಇಂಚರ ಹಾಗೆ ನೋಡ್ತಾ ಇದ್ದೀಯಾ? ಇದೇನು ಹೀಗೆ ಹೇಳ್ತಿದ್ದಾರೆ ಅಂತನಾ ಎಂದಳು ಇಂಚರನ ನೋಟ ಅರ್ಥವಾಗಿದೆ ಎಂಬಂತೆ. ಹೌದಕ್ಕ, ನೀವು ಸುಹಾಸ್ ಅಣ್ಣನ ತಂಗಿ ತಾನೆ, ಚೆನ್ನಾಗಿ ಓದಿದ್ದೀರಾ, ಶ್ರೀಮಂತಿಕೆನೂ ಇದೆ. ಆಕಾಶ್ ಬಾವ ನೀವು ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಅಂದ್ಕೊಂಡಿದ್ದೆ ನಾನು ಎಂದಳು ಇಂಚರ ಪೂರ ಕತೆ ಗೊತ್ತಿಲ್ಲದೆ. ಶ್ರೀಮಂತರಾದರೆ ನಮಗೆ ಭಾವನೆನೇ ಇರಲ್ವಾ ಇಂಚರ? ನಿಜ ಹೇಳೋದಾದರೆ ಮಧ್ಯಮ ವರ್ಗದವರಿಗೆ ಸಿಗುವ ಅಷ್ಟು ಸ್ವಾತಂತ್ರ್ಯ ನಮಗಿರೋಲ್ಲ. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಅಪ್ಪ ಅಮ್ಮ ಹೇಳಿದಾಗೆ ಇರಬೇಕು, ಹೇಳಿದ ಕಡೆನೇ ಓದಬೇಕು, ಕೊನೆಗೆ ಹೇಳಿದವರನ್ನೇ ಮದುವೆ ಆಗಬೇಕು. ಒಂದು ರೀತಿ ಮಿಷಿನ್ ರೀತಿ ನಾವು ಬೇಜಾನ್ ದುಡ್ಡಿರುತ್ತೆ, ಆದರೆ ಎಲ್ಲರ ಜೊತೆ ಬೆರೆಯೋ ಅವಕಾಶ ಇರೋಲ್ಲ ಎಂದಳು ಅಂಜನ ಹತಾಶೆಯಿಂದ. ಇಂಚರ ಅವಳ ಮಾತಿಗೆ ಕಿವಿಯಾಗಿದ್ದಳು. ನಿಂಗೆ ಗೊತ್ತಾ ಇಂಚರ, ನಾನು ಆಗ ತಾನೇ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿದ್ದೆ. ಮುಂದೆ ವರ್ಕ್ ಮಾಡೋಕ್ಕೆ ತಯಾರಿನೂ ಮಾಡಿದ್ದೆ. ಆದರೆ ಆಗಲೇ ಅಪ್ಪ ಬಂದು ನನಗೆ 15 ದಿನಕ್ಕೆ ನಿನ್ನ ಮದುವೆ ಇದೆ ಅಂದು ಹುಡುಗನ ಫೋಟೋ ಮತ್ತು ಡೀಟೇಲ್ಸನ್ನು ನನ್ನ ಮುಂದೆ ಇಟ್ಟು ಹೊರಟೇ ಹೋದರು. ನನ್ನ ಒಂದು ಮಾತು ಕೇಳದೆ ಆ ವಿಚಾರನ ಅರಗಿಸೋಕ್ಕೆ ನಾನು 3 ದಿನ ತಗೊಂಡೆ ಗೊತ್ತಾ. ಆದರೆ ಅಕ್ಕ, ಯಾಕಾಗಿ ನಿಮಗೆ ಬೇಗ ಮದುವೆ ಮಾಡೋಕ್ಕೆ ನೋಡಿದ್ರು? ನಿಮಗೆ ಲವ್ ಅಂತ ಏನಾದರೂ ಇತ್ತಾ ಎಂದಳು ಇಂಚರ ಪ್ರಶ್ನಾರ್ಥಕವಾಗಿ. ಲವ್ ಮಾಡುವ ಅಷ್ಟು ಸ್ವಾತಂತ್ರ್ಯ ನನಗಿರಲಿಲ್ಲ ಕಣೆ. ಪ್ರಜ್ಞಾಗೆ ಸುಹಾಸ್ ಅಣ್ಣನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರಂತೆ. ಆಗ ಸಂಬಂಧಿಕರಲ್ಲಿ ಒಬ್ಬರು, ಮಗಳನ್ನು ಬಿಟ್ಟು ಮಗನ ಮದುವೆ ಮಾಡ್ತೀರಾ ಅಂದಿದ್ದು ಕೇಳಿ ಪ್ರಜ್ಞಾ ಅಣ್ಣನ ಜೊತೆನೇ ನಂದು ಮದುವೆ ಮಾತುಕತೆ ಮುಗಿಸಿ ನನಗೆ ಹೇಳಿದರು ಎಂದವಳು ವಿಷಾದದಿಂದ ನಕ್ಕು. ಇನ್ನೊಂದು ವಿಚಾರ ಗೊತ್ತಾ, ನಾನು ಮದುವೆಗೆ ಹಾಕುವ ಒಡವೆ ಸೀರೆ ಎಲ್ಲನೂ ಅಮ್ಮ ಆಗಲೇ ತಯಾರಿ ಮಾಡಿದ್ರು. ನಾನು ಬರೀ ರೆಡಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದಷ್ಟೇ ಎಂದವಳ ಕಣ್ಣು ತುಂಬಿತ್ತು ತನ್ನ ಮದುವೆ ದಿನ ನೆನೆದು. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ಈಗಲಾದರೂ ಒಳ್ಳೆ ಮನೆ ಸೇರಿದ್ರಲ್ವಾ, ಅದಕ್ಕೆ ಖುಷಿ ಪಡಿ. ಓ ಇಂಚು, ಮನೆ ಕುಟುಂಬ ತುಂಬ ಒಳ್ಳೆಯದೇ. ಅದೃಷ್ಟ ಮಾಡಿದೆ ಈ ರೀತಿ ಅತ್ತೆಯರು ಮಾವಂದಿರು ಮೈದುನರ ಪಡೆಯೋಕ್ಕೆ. ನಾನು ತವ್ರ ಮನೆಗೆ ಹೋಲಿಸಿದರೆ ಗಂಡನ ಮನೆಯಲ್ಲಿ ಜಾಸ್ತಿ ನೆಮ್ಮದಿ. ಅದಕ್ಕೆ ನಾನು ಜಾಸ್ತಿ ತವರಿಗೆ ಹೋಗಲ್ಲ. ಅವರ ಮೇಲೆ ನನಗೆ ಈಗಲೂ ಬೇಸರ ಇದೆ ಎಂದಳು ಅಸಮಾಧಾನದಿಂದ. ಹೋಗಲಿ ಬಿಡಿ ಅಕ್ಕ, ನೀವು ಚೆನ್ನಾಗಿರಲಿ ಅಂತ ಮಾಡಿದ್ದಾರೆ ಎಂದಳು ಸಮಾಧಾನಿಸುತ್ತಾ. ಸ್ವಲ್ಪ ದಿನ ಬೇಸರ ಮಾಡ್ಕೊಂಡೆ ಇಂಚು. ಮದುವೆ ಬೇಡ ಅಂತಲೂ ಹೇಳಿದೆ, ಯಾರು ಕೇಳಿಲ್ಲ. ನಾನು ಮದುವೆ ಆಗದಿದ್ದರೆ ಸುಹಾನ್ಸಂದು ಮದುವೆ ನಿಲ್ಲುತ್ತೆ ಅಂದರು, ಒಪ್ಕೊಂಡೆ. ಆಕಾಶ್ ಬಗ್ಗೆ ಕನಸುಗಳನ್ನು ಕಂಡಿದ್ದೆ. ಯಾಕೋ ಮೊದಲ ಬಾರಿ ಫೋಟೋದಲ್ಲೇ ಇಷ್ಟ ಆಗಿಬಿಟ್ರು. ದಿನಕ್ಕೆ ಅವರ ಮೇಲೆ ಒಲವು ಹೆಚ್ಚಾಗಿತ್ತು. ಆದರೆ ಯಾವತ್ತೂ ನಾವಿಬ್ಬರು ಫೋನಲ್ಲಿ ಆಗಲಿ ಭೇಟಿ ಆಗಲಿ ಮಾಡಲಿಲ್ಲ. ಅದೇ ನಾನು ಮಾಡಿದ ತಪ್ಪು. ಆಕಾಶ್ಗೆ ಬಿಂದುನ ಮದುವೆ ಮಾಡೋಕ್ಕೆ ನೋಡ್ತಿದ್ರಂತೆ. ಆದರೆ ನನ್ನ ತಂದೆ ಆ ಆಸೆಗೆ ಬಲವಂತವಾಗಿ ಒಪ್ಪಿ ಮದುವೆ ಮಾಡಿದರು. ಎಲ್ಲ ಮದುವೆ ಆತುರವಾಗಿ ಆಯಿತು, ಆದರೂ ವಿಜೃಂಭಣೆಯಿಂದಲೇ ನಡೆಯಿತು. ಎಷ್ಟೇ ಆಗಲಿ ದುಡ್ಡಿರುವವರಲ್ವಾ, ಯಾವುದೇ ಕೊರತೆ ಇರಲಿಲ್ಲ. ಆದರೆ ಅಕ್ಕ, ಭಾವ ಬಿಂದುನ ಪ್ರೀತಿ ಮಾಡ್ತಿದ್ರಾ ಎಂದಳು ಆತಂಕದಿಂದ. ಇಲ್ಲ ಇಂಚು, ಆಕಾಶ್ ಬಿಂದುನ ಇಷ್ಟಪಟ್ಟಿರಲಿಲ್ಲ, ಹಾಗೆ ನನ್ನನ್ನು ಇಷ್ಟಪಟ್ಟಿರಲಿಲ್ಲ. ಬಲವಂತವಾಗಿ ಒಪ್ಪಿ ಮದುವೆ ಆದರು. ಅವ್ರಿಗೆ ಬೇಗ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ವಂತೆ. ಭಾವನಿಗೂ ಇದು ಬಲವಂತದ ಮದುವೆನಾ? ಅಕ್ಕ, ನಿಮಗೆ ನೋವು ಮಾಡಿದ್ರಾ? ಹ್ಞೂ ಇಂಚು, ಮೊದಲ ರಾತ್ರಿ ದಿನವೇ ಮದುವೆ ಇಷ್ಟ ಇರಲಿಲ್ಲ ಅಂತ ದೂರ ಇಟ್ಟಿದ್ರು. ಗಂಡನಿಗೋ ಬೇಡದಿರೋಳ ನಾನು ಅನಿಸಿತ್ತು, ಆದರೆ ನಾನು ಯಾರಿಗೂ ಹೇಳೋ ಹಾಗೆ ಇರಲಿಲ್ಲ. ಇಂಚು, ಯಾಕೆ ಹೇಳು, ಶ್ರೀಮಂತರ ಮನೆಯವಳು, ಅಳುವ ಹಾಗೆಯೂ ಇಲ್ಲ. ಘನತೆ ಗೌರವ ಮುಖ್ಯ. ಹೆತ್ತವರೇ ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳದೆ ಇದ್ಮೇಲೆ ಯಾರಿಗೆ ಹೇಳಿ ಹಣೆಬರ ಇದ್ದಂಗೆ ಆಗಲಿ ಅಂತ ಸುಮ್ಮನಾದೆ ಎಂದಳು ನಿಟ್ಟುಸಿರು ಬಿಟ್ಟು. ಅಂದರೆ ಅಕ್ಕ, ಆಕಾಶ್ ಭಾವ ಹಿಂಸೆ ಕೊಟ್ರಾ? ಹೊಡೆಯೋದು ಬೈಯೋದು ಹಂಗಿಸೋದು ಈ ರೀತಿ? ತನ್ನ ತಂದೆಯ ವರ್ತನೆ ನೆನೆದು ಕೇಳಿದ್ದಳು ಇಂಚರ. ಇಲ್ಲ ಇಂಚು, ಆಕಾಶ್ ಕಟುಕ ಅಲ್ಲ, ನನ್ನ ಸ್ವಾತಂತ್ರ್ಯವಾಗಿ ಬಿಟ್ಟಿದ್ರು. ಆದರೆ ನಾನೊಬ್ಬಳು ಇದ್ದೀನಿ ಅಂತಾನೆ ಮರೆತಿರುವ ಥರ ಇರುವುದು. ನಾನಾಗಿ ಹತ್ರ ಆಗೋಕ್ಕೆ ಹೋದರೂ ದೂರ ಇರ್ತಿದ್ರು. ನಮ್ಮಿಬ್ಬರ ಮಧ್ಯೆ ಇರುವ ಅಂತರ ಮನೆಯವರಿಗೆ ಗೊತ್ತಾಗೋಕ್ಕೆ ಜಾಸ್ತಿ ಸಮಯ ಹಿಡಿಯಲಿಲ್ಲ. ಆದರೆ ಯಾರು ನನ್ನ ದೂರದೆ ನನಗೆ ಧೈರ್ಯವಾಗಿ ನಿಂತರು. ಸೊಸೆಗಿಂತ ಮಗಳಾಗಿ ನನ್ನ ನೋಡಿದರು. ನನ್ನ ಮೈದುನರೇ ನನ್ನ ಮಕ್ಕಳ ಸ್ಥಾನ ತುಂಬಿದ್ರು ಎಂದಳು ತುಂಬಿದ ಕಣ್ಣು ಒರೆಸಿಕೊಂಡು. ಅಕ್ಕ, ಅಳಬೇಡಿ, ನಿಮಗೆ ಹೇಳೋಕ್ಕೆ ಆಗದಿದ್ದರೆ ಬೇಡ, ನೋವು ಮಾಡ್ಕೋಬೇಡಿ ಎಂದಳು ಇಂಚರ ಅಂಜನ ಅಳುವುದು ನೋಡಿ. ಇಲ್ಲ ಇಂಚು, ಇದು ಸಂತೋಷದ ಕಣ್ಣೀರು. ಹೊಟ್ಟಿನ ಸಂಸಾರ ಅಂದರೆ ಯಾರು ಹೇಗಿರ್ತಾರೋ ಹೇಗೆ ನಡ್ಕೊಳ್ತಾರೋ ಅನ್ನೋ ಆತಂಕದಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದೆ. ಆದರೆ ನನಗಿಂತ ಮನೆಯವರೇ ನನ್ನ ಅರ್ಥ ಮಾಡಿಕೊಂಡು ಈ ಮನೆ ಮಗಳಾಗಿ ನೋಡಿದರು. ಅಭಿ ಇಶು ಸಾತು ನನ್ನ ಹಿಂದೆ ಸೆರಗು ಇಟ್ಕೊಂಡು ಅತ್ತಿಗೆ ಅನ್ನುವಾಗ ಮನಸ್ಸು ತುಂಬಿ ಬರುವುದು ಕಣೆ.
ಇದ್ರೂ ಮುಂದೆ ಆಕಾಶ್ನ ತಿರಸ್ಕಾರನು ನನಗೆ ದೊಡ್ಡದನಿಸಲಿಲ್ಲ ಎಂದಳು ನಕ್ಕು. ಮತ್ತೆ ಭಾವ ಹೇಗೆ ಬದಲಾದರಕ್ಕ? ಸಮಯ ಇಂಚು. ನಾನು 8 ತಿಂಗಳ ಜೊತೆಗಿದ್ದಾಗ ಗೊತ್ತಾಗದ ಅನುಭವ. ನಾನು ತವ್ರ ಮನೆಗೆ ಅಂತ ಹೋಗಿ ವಾರ ಆದರೂ ವಾಪಸ್ ಬರದೇ ಇದ್ದಾಗ ಅವರಿಗೆ ಗಾಬರಿಯಾಗಿ ಮನೆಯಲ್ಲಿ ವಿಚಾರಿಸಿದರೆ ಅತ್ತೆಯರೆಲ್ಲ ಸೇರಿ ನಿನ್ನ ಹೆಂಡತಿ ನಿನ್ನ ಜೊತೆ ಇರೋಕ್ಕೆ ಬೇಜಾರಾಗಿ ಮನೆ ಬಿಟ್ಟು ಹೋದ್ಲು, ಡೈವರ್ಸ್ ಕೊಡ್ತಿದ್ದಾಳೆ, ತಗೊಂಡು ಖುಷಿಯಾಗಿರು ಅಂತ ಹೇಳಿದ್ದಾರೆ. ಅದಕ್ಕೆ ಆಕಾಶ್ ಭಯಪಟ್ಕೊಂಡು ಅರ್ಧರಾತ್ರಿಯಲ್ಲೇ ಕುಟ್ಕೊಂಡು ನಮ್ಮ ಮನೆಗೆ ಬಂದಿದ್ರು ಗೊತ್ತಾ. ನನ್ನ ಹತ್ರ ಪರಿಪರಿಯಾಗಿ ಬೇಡಿ ಕ್ಷಮೆನೂ ಕೇಳಿದ್ರು. ಗಂಡನೇ ಸೋತು ಬಂದಾಗ ಬೇಡ ಅನ್ನೋಕ್ಕೆ ಮನಸ್ಸಾಗದೆ ಕ್ಷಮೆ ಕೊಟ್ಟೆ. ಈಗ ನಂದು ಸುಖಿ ಸಂಸಾರ ಎಂದಳು ಅಂಜನ. ಅವಳ ಮುಖದಲ್ಲಿ ಒಂದು ನೆಮ್ಮದಿತ್ತು. ಇವಳು ಯಾಕೆ ಕತೆ ಹೇಳ್ತಿದ್ದಾಳೆ ಅನ್ಕೋಬೇಡ. ಕೆಲವೊಮ್ಮೆ ನೈಜ ಘಟನೆಗಳೇ ಉತ್ತಮ ನಿಂಗೆ. ನಂತರ ತಿರಸ್ಕಾರ ಮಾಡೋ ಗಂಡ ಆಗಲಿ ಅಪರಿಚಿತ ಗಂಡ ಆಗಲಿ ಸಿಕ್ಕಿಲ್ಲ. ನೀನು ಪ್ರೀತಿ ಮಾಡಿರೋನೇ ಸಿಕ್ಕಿದ್ದಾನೆ. ಅದಕ್ಕೆ ಖುಷಿಪಡು. ನೀನು ಕೇವಲ ಸಾತ್ವಿಕ್ ಹೆಂಡತಿ ಆಗದೆ ಈ ಮನೆ ಸೊಸೆಯಾಗಿ ಅತ್ತಿಗೆಯಾಗಿ ವಾರಗಿತ್ತಿಯಾಗಿನೂ ಬದುಕಬೇಕು. ನೋಡಿಂಚು, ಸಾತ್ವಿಕ್ ಮುಂಚೆ ಹೋಗಿದ್ನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ಮನೆಗೆ ಅವನ ಚಿಕ್ಕ ಮಗು ಥರ. ನೀನು ಮೊದಲು ಅವನ ಜೊತೆ ಕೂತು ಮಾತಾಡು. ಪ್ರಶ್ನೆ ಮಾಡಬೇಡ. ಅವನ ಮನಸ್ಸನ್ನ ಅರ್ಥ ಮಾಡ್ಕೊ. ಇದು ಕೂಡು ಕುಟುಂಬ. ಚಿಕ್ಕ ಚಿಕ್ಕ ಒಡಕು ಸಹ ಬೇಗ ಗೊತ್ತಾಗುತ್ತೆ. ಮುಚ್ಚಿಡೋದು ಕಷ್ಟ. ಹಾಗೆ ಈಗ ಭಾನು ಆಂಟಿ ಕಲ್ಯಾಣಿ ಆಂಟಿಯ ಆಗಮನವಾಗಿದೆ. ಈ ಸಮಯದಲ್ಲಿ ಮನಸ್ತಾಪಗಳು ಬೇಡ ಎಂದಳು. ನಾನು ಹೇಳಬೇಕಾದದ್ದು ಹೇಳಿದ್ದೀನಿ. ಮುಂದಿನ ನಿರ್ಧಾರ ನಿಂದು. ಆದರೆ ಯಾವುದೇ ನಿರ್ಧಾರ ಮಾಡೋಕ್ಕೂ ಮೊದಲು ನೀನು ವರ್ಮ ಮನೆ ಸೊಸೆ ಅನ್ನೋದು ನೆನಪಿರಲಿ. ಈ ಮನೆ ಮೇಲೆ ನಿಂಗೂ ಅಧಿಕಾರ ಇದೆ ಎಂದವಳು ಒಳ ನಡೆದಳು. ಇಂಚರ ಅಂಜನ ಹೋಗುವುದನ್ನೇ ದಿಟ್ಟಿಸುತ್ತಾ ಉಳಿದಳು. ಎಂದಿನಂತೆ ಆಫೀಸ್ಗೆ ಹೊರಟಿದ್ದ ಕರಣ್. ಆದರೆ ಈ ಬಾರಿ ವೇದಾನು ಬೇಗನೆ ಎದ್ದು ನಿಂತಿದ್ದಳು. ಇಷ್ಟು ದಿನ ಕೈಗೆ ಸಿಗದೆ ಓಡುವವನು ತಡೆಯಲು ಎದ್ದಿದ್ದಳು. ರೀ ಕರಣ್, ನಿಮಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ? ಮನೇಲಿ ಒಬ್ಬಳು ಬಸುರು ಇದ್ದಾಳೆ ಅನ್ನುವ ಪರಿಜ್ಞಾನ ಇದೆಯಾ? ಇಲ್ವೋ ಹೇಳಿಬಿಡಿ. ಎಷ್ಟು ಸರಿ ನಿಮಗಾಗಿ ಕಾಯಬೇಕು? ವೇದನ ಮಾತಿನಲ್ಲಿ ಅಸಮಾಧಾನ ತುಂಬಿತ್ತು. ಈಗ ಏನಾಯಿತು ಅಂತ ಮನೆಯಲ್ಲಿ ಆರಾಮವಾಗಿದೆಯಾ? ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದರೂ ಕಡಿಮೆ ಆಗಿದೆಯಾ ಎಂದನು. ಯಾಕಾಗಿ ಕೇಳಿದಳು ತಿಳಿಯದೆ. ನಾನು ತಿನ್ನುವುದರ ಬಗ್ಗೆ ಕೇಳಿಲ್ಲ. ತಾವು ಈ ಮಗು ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಕಾಣುತ್ತೆ. ಮತ್ತು ನನಗೆ ಯಾಕೆ ಹೇಳಿಲ್ಲ? ಸುಮ್ಮನೆ ಮಗು ಬೇಡ ಹಾಗೆ ಹೀಗೆ ಅಂತ ಯಾಕೆ ನಾಟಕ ಆಡಿದ್ದು ಎಂದಳು. ಅವನು ಬೇಕೆಂದೇ ಹೀಗೆ ಮಾಡುತ್ತಿದ್ದಾನೆ ಎಂದು ತಿಳಿದು. ನಾನು ಯಾವಾಗ ಬೇಕು ಅಂದೆ? ನೀನಿನ್ನು ಅಬೋಷನ್ ಮಾಡಿಸ್ಲಿಲ್ವಾ ಎಂದನು ಆಶ್ಚರ್ಯದಿಂದ. ಅವನಿಗೆ ಮಗುವಿನ ವಿಷಯವೇ ಮರೆತು ಹೋಗಿತ್ತು. ಅದೇನು ಮೇಕಪ್ಪ ಇಷ್ಟ ಬಂದಾಗೆ ಮಾಡಿಸೋಕ್ಕೆ? ಅದಕ್ಕೆ ರೂಲ್ಸ್ ಇರುತ್ತೆ. ನಿಮ್ಮ ಒಪ್ಪಿಗೆ ಅಂದರೆ ನಿಮ್ಮ ಸಹಿ ಇಲ್ಲದೆ ಅಬೋಷನ್ ಮಾಡೋಲ್ಲ ಅನ್ನೋದು ಗೊತ್ತಿಲ್ವಾ ಎಂದಳು ಅಸಮಾಧಾನದಿಂದ. ಓ ಶಿಟ್, ಅದನ್ನು ಇಷ್ಟು ದಿನ ಆದರೂ ಹೇಳಿಲ್ಲ, ಹೀಗೆ ಹೇಳ್ತಿದ್ಯಾ ಎಂದ ಅವನಿಗೆ ಈಗ ಚಿಂತೆ ಹತ್ತಿತ್ತು. ಹೇಳೋಕ್ಕೆ ಸಾಹೇಬ್ರು ಕೈಗೆ ಸಿಗಲಿಲ್ಲಲ್ಲೇ. ಹೆವಿ ಬ್ಯುಸಿ ಇದ್ದೀರಾ. ನಾನೊಬ್ಬಳಿದ್ದೀನಿ ಅನ್ನೋದೇ ತಮಗೆ ನೆನಪಿಲ್ಲ. ಏನು ಮಾಡೋದು? ಕಾಟಾಚಾರಕ್ಕೆ ಮದುವೆ ಆದರೆ ಹೀಗೆ ಆಗೋದು ಎಂದಳು ವ್ಯಂಗ್ಯವಾಗಿ. ನೀನು ಏನೇನು ಮಾತಾಡಬೇಡ. ಅದು ಬಿಸ್ನೆಸ್ ವಿಚಾರಕ್ಕೆ ಟೆನ್ಷನ್ ಆಗಿದೆ ಅಷ್ಟೇ. ಸರಿ, ಈಗ ಹೊರಡು, ಹೋಗೋಣ, ತಡ ಮಾಡೋದು ಬೇಡ ಎಂದನು ಆಫೀಸ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿ. ಸರಿ ಸ್ವಲ್ಪ ಕಾಯಿರಿ, ನಾನು ರೆಡಿ ಆಗಬೇಕು ಎಂದು ರೂಮಿಗೆ ಹೋದಳು. ಸ್ವಭಾವದಲ್ಲಿ ಸ್ವಂತಹ ಅಹಂಕಾರ ಘನತೆ ಪ್ರತಿಷ್ಠೆ ಇರುವ ಕರಣ್ನಿಗೂ ತಿಳಿದಿಲ್ಲ ತನ್ನ ದುಡುಕು ನಿರ್ಧಾರಗಳು ಅವನ ಜೀವನವನ್ನು ಎಲ್ಲಿ ನಿಲ್ಲಿಸುತ್ತದೆ ಎಂದು. ಆಫೀಸ್ನಲ್ಲಿ ಫೈಲ್ ಮರೆಸಿದ್ದಕ್ಕೆ ವಾಪಸ್ ಮನೆಗೆ ಬಂದಿದ್ದ ಅಭಿಮನ್ಯು ರೂಮಿನಲ್ಲಿ ಕಬೋರ್ಡ್ ತೆರೆದು ಫೈಲ್ ಹುಡುಕುತ್ತಿದ್ದ. ಒಂದೇ ಉಸಿರಿಗೆ ರೂಮಿಗೆ ಬರುತ್ತಿದ್ದ ಶ್ರೇಣಿಕಾ ಸೀರೆಯಲ್ಲಿ ನಡೆದು ಅಭ್ಯಾಸವಿಲ್ಲದ ಕಾರಣ ಮುಗ್ಗರಿಸಿದ್ದರಿಂದ ಹುಟ್ಟಿದ್ದ ಸೀರೆ ನೆರಿಗೆ ಸಡಿಲವಾಗಿದ್ದವು. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಭಿಯ ಬಳಿ ಬಂದವಳು ರೀ ಎಂದಳು ಮೆಲ್ಲಗೆ ಅವನ ಪಕ್ಕ ನಿಂತು. ಫೈಲ್ ನೋಡ್ತಿದ್ದ ಅವಳ ಕಡೆಗೆ ತಿರುಗದೆ ಏನು ಎಂದ. ಅದು ರೀ, ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಎಂದಳು ಕೋರುವಂತೆ. ಅದೇನಿದ್ರು ಸಂಜೆ ಮಾತಾಡು, ಈಗ ಕೆಲಸ ಇದೆ, ಹೊರಡು ಎಂದನು ಬ್ಯುಸಿಯಾಗಿದ್ದರಿಂದ. ಇಲ್ಲ ರೀ, ನಾನು ಈಗಲೇ ಮಾತಾಡಬೇಕು, ಅರ್ಜೆಂಟ್ ಇದೆ ಎಂದಳು ವಾರದ ನಂತರ ಕೈಗೆ ಸಿಕ್ಕವನ ಬಿಡದಂತೆ. ಏನೇ ನಿಂದು ಗೋಳು ತಿಗನೆ ಥರ ಕುರಿತಿದ್ಯಾ? ನಿನ್ನೆಯಿಂದ ಏನು ಕಡಪ್ ತಿಂತಿದ್ಯಾ? ರೇಗಿ ಅವಳೆಡೆ ತಿರುಗಿದವನು ಕಣ್ಣರಳಿಸಿದನು. ಮುಗ್ಗರಿಸಿದ ಕಾರಣ ಸೀರೆ ಸೆರಗು ಸರಿದು ಅವಳ ನಡುವನ್ನು ದರ್ಶನ ಮಾಡಿಸುತ್ತಿತ್ತು. ಹುಟ್ಟಿದ್ದ ತಿಳಿ ಸೀರೆಯಲ್ಲೇ ವಿಭಿನ್ನ ಎನಿಸಿದಳು. ಆದರೆ ಈ ಮುಖ್ಯವಾದ ವಿಷಯ ಮಾತಾಡಬೇಕೆಂದಳು ಅವನ ನೋಟದ ಕಡೆ ಗಮನ ಕೊಡದೆ. ಏನು ವಿಷಯ? ಮೊದಲು ಹೋಗಿಲ್ಲಿಂದ, ಆಮೇಲೆ ಮಾತಾಡಿದ್ರಾಯಿತು ಎಂದನು ಅವಳ ಕಡೆ ನೋಡದೆ ಅತ್ತಿತ್ತ ಕಣ್ಣಾಡಿಸುತ್ತಾ. ಹಾಗಲ್ಲರಿ, ನಾನು ಕಾಲೇಜ್ಗೆ ಹೋಗಬೇಕಾಗಿತ್ತು. ಆಗಲೇ 1 ತಿಂಗಳಾಯಿತು ಕಾಲೇಜಿಗೆ ಹೋಗದೆ. ನೀವು ಒಪ್ಪಿದ್ರೆ ಹೋಗೋಣ ಅಂತ ಇದ್ದೀನಿ ಎಂದಳು ಪಟ್ಟು ಬಿಡದೆ ಕೇಳಿಕೊಳ್ಳುತ್ತಾ. ಬೇರೆ ಸಮಯದಲ್ಲಿ ಆದರೆ ಗದರ್ತಿದ್ದನೇನು. ಸರಿ ಎಲ್ಲಿಗಾದರೂ ಹೋಗುವಂತೆ, ಸದ್ಯಕ್ಕೆ ಈಗ ಎಲ್ಲಿಂದ ಹೋಗು ಎಂದ ಅವನಿಗೆ ಮಾತನಾಡಲು ಒಂದು ರೀತಿಯಾಗುತ್ತಿತ್ತು. ರೀ, ಏನಾಯಿತು? ಒಂಥರ ಇದ್ದೀರಾ, ಯಾಕೆ? ಮೈ ಹುಷಾರಿಲ್ವಾ? ಕಾಫಿ ತರಲಾ ಎಂದಳು ತನಗೆ ಒಪ್ಪಿಗೆ ನೀಡಿದ ಜೊತೆಗೆ ಗದರ್ತಿದ್ದವನು ಇಂದು ತಡವರಿಸುವುದನ್ನು ನೋಡಿ.
ಇವಳ ಅವತಾರ ನೋಡಿ ಮೈ ಬಿಸಿಯಾಗಿದೆ. ಇನ್ನು ಕಾಫಿ ಬೇರೆನಾ? ಕೊನಗಿದವನು. ಏನು ಬೇಡ, ನನಗೆ ಮೀಟಿಂಗ್ ಇದೆ, ಅರ್ಜೆಂಟ್ ಹೋಗಬೇಕು. ಆ ಕಡೆ ಸರಿಯೇ ಎಂದವನು ಹನಿ ನೀವಿಕೊಂಡು ಹೋಗಲನುವಾದನು. ಅಲ್ಲರಿ ನಿಮಗೆ ಎಂದವಳಿಗೆ ಗೊಂದಲ ಗಂಡನ ಹೊಸ ವರಸೆ ನೀಡಿ. ಅವಳ ಮಾತಿಗೆ ತಿರುಗಿದವರು, ನೀನು ಮೊದಲು ಈ ರೀತಿ ಹೋಗಿ ಬನ್ನಿ ಏನ್ರಿ ಅಂತ ಟಿಪಿಕಲ್ ಹೆಂಡತಿ ಥರ ಮಾತಾಡೋದು, ಸೀರೆ ಉಡೋದು ಬಿಡು, ನನಗೆ ಇಷ್ಟ ಆಗೋಲ್ಲ. ನಾರ್ಮಲ್ ಆಗಿ ಮಾತಾಡು, ಹಾಗೆ ನಿಂಗೆ ಇಡಿಸುವ ಬಟ್ಟೆನೇ ಹಾಕು ಎಂದನು. ಅವಳು ಕರೆಯುವಾಗ ರಾಗ ಹಿಡಿಸದೆ ಹಾಗೆ ಸೀರೆ ಅವತಾರ ನೋಡಿ. ಅವಳಿಗೂ ಸೀರೆ ಉಡಲು ಬರೋದು, ಜೊತೆಗೆ ಹೇಗೋ ಬಾರೋ ಎಂದು ಸ್ನೇಹಿತರ ಕರೆಯುವಾಗ ಇವನಿಗೂ ಸರಿ ಕಣೋ ಅಭಿ ಎಂದಳು ನಗುತ್ತಾ. ವಾಟ್? ಕಿರಿಚಿದಂತೆ ತಿರುಗಿದನು ಅವಳು ಕರೆದ ರೀತಿ ನೋಡಿ. ಏನಂದೆ? ಕಣೋ ಅಭಿನಾ ಎಂದನು. ಇನ್ನೂ ಶಾಕ್ನಲ್ಲಿದ್ದನು ಅವಳ ಮಾತಿನ ವರಸೆ ನೋಡಿ. ಅದು ನೀವು ನಾರ್ಮಲ್ ಆಗಿ ಇರು ಅಂದ್ರಲ್ಲ, ಅದಕ್ಕೆ ಪ್ರೀತಿಯಿಂದ ಹಾಗೆ ಕರೆದಿರಿ. ಇಷ್ಟ ಆಯ್ತಾ ಎಂದಳು ಶ್ರೇಣಿಕಾ ನಗು ಮುಖ ಹೊತ್ತು. ನಿನ್ನ ಪ್ರಕಾರ ಇದು ನಾರ್ಮಲಾ? ನಿನ್ನ ಪ್ರಕಾರ ಇದು ಪ್ರೀತಿಯಿಂದ ಕರೆಯೋದಾ? ಓ ಗಾಡ್ ಎಂದವನು ತಲೆ ಮೇಲೆ ಕೈ ಹೊತ್ತು. ತನ್ನ ಗೆಳೆಯರು ಕೂಡ ಈ ರೀತಿ ಅಭಿಯ ಕರೆದಿರಲಿಲ್ಲವೇನು? ರೀ, ಅದು ನಾನು ಹುಡುಗರನ್ನು ಹೋಗೋ ಬಾರೋ ಅಂತಾನೆ ಕರೆಯೋದು. ಪರಿಚಯ ಇರದವರನ್ನು ಅಷ್ಟೇ ಹೋಗಿ ಬನ್ನಿ ಅಂತೀನಿ. ನೀವು ಗಂಡ ಅಲ್ವಾ, ಅದಕ್ಕೆ ಆಗಂದೆ ಎಂದಳು ತನ್ನ ಮಾತನ್ನು ಸಮರ್ಥಿಸಿಕೊಳ್ಳುತ್ತಾ. ಓಫ್, ನಿನ್ನ ತಲೆಯಲ್ಲಿ ಇನ್ನು ಏನೇನು ಟ್ಯಾಲೆಂಟ್ ಇಟ್ಟಿದ್ಯಾ ಹೇಳು. ರೂಮಲ್ಲಿ ಕರೆದೆ ಓಕೆ, ಹಾಲ್ನಲ್ಲಿ ಎಲ್ಲರ ಮುಂದೆ ಹೀಗೆ ಕರೆದ್ರೆ ನನ್ನ ಮರ್ಯಾದೆ ಏನಾಗಬೇಡ ತಾಯಿ ಎಂದವನಿಗೆ ಅವಳ ಮಾತೆ ಹಳ್ಳಕ್ಕೆ ತಳ್ಳಿದಂತೆನಿಸಿತು. ಅದು ನನಗೆ ಗೊತ್ತಾಗಲಿಲ್ಲ ರೀ, ಕ್ಷಮಿಸಿ. ಏನೋ ಪ್ರೀತಿಯಿಂದ ಕರೆದೆ ರೀ. ಪ್ರೀತಿನಾ? ಯಾವ ಪ್ರೀತಿ? ನೀನೋ ನಿನ್ನ ಪ್ರೀತಿನೋ ಅದೇನು ರೀ ಅಂತಿದ್ಯಲ್ಲ ಅಂತ ಮಾಮೂಲಾಗಿ ಕರಿ ಅಂತ ಹೇಳಿದರೆ ಹೊಳೆ ನಾಯಿಗೆ ಕರೆದಾಗೆ ಕರಿತಿದ್ಯಾ ನೋಡು. ಬರೀ ಅಭಿಯನ್ನು ಸಾಕು, ಓವರ್ ಆ್ಯಕ್ಟಿಂಗ್ ಮಾಡಬೇಡ ಎಂದ ಬುದ್ಧಿ ಹೇಳುವಂತೆ. ಸರಿ ರೀ ಎಂದವಳು ನಡೆಯಲು ಹೋಗಿ ಮತ್ತೆ ಮುಗ್ಗರಿಸಿದವಳ ಸೀರೆ ನೆರಿಗೆ ಪೂರ್ತಿ ನೆಲದ ಪಾಲಾಗಿತ್ತು. ಲೇ, ಆ ಸೀರೆ ಭದ್ರವಾಗಿ ಕಟ್ಟು. ನೀನು ಲೂಸು, ನಿನ್ನ ಸೀರೆನೂ ಲೂಸು. ಸರಿಯಾಗಿ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅಂದರೆ ಡ್ರೆಸ್ ಹಾಕೋ, ಅದು ಬಿಟ್ಟು ಮಂಗಂತರ ಚೇಷ್ಟೆ ಆಡಬೇಡ ಎಂದು ಹನಿ ನೀವಿಕೊಂಡು ಅದು ಸಾರಿ ರೀ, ಗೊತ್ತಾಗಲಿಲ್ಲ ಎಂದವಳು ಕೈಯಲ್ಲಿ ಹಿಡಿದು ನೆರಿಗೆ ಮಾಡಲು ಪ್ರಯತ್ನಿಸ್ತಿದ್ದಳು. ಅಭಿಯ ಗಮನ ಪದೇ ಪದೇ ಅವಳ ನಡುವಿನ ಕಡೆ ಹೋಗುತ್ತಲೇ, ಮೊದಲು ಇದನ್ನು ಮುಚ್ಚು, ಆಗಲಿಂದ ಫ್ರೀ ಶೋ ಕೊಡ್ತಾ ಇದೆಯಾ, ನೋಡಿ ನೋಡಿ ಸಾಕಾಯ್ತು ಎಂದವನು ಅವಳ ಸೀರೆಯಿಂದ ನಡುವನ್ನು ಮುಚ್ಚಿ ಹೊರ ನಡೆದನು. ಕರಣ್ ವೇದ ಗೈನಕಾಲಜಿಸ್ಟ್ ಭೇಟಿ ಮಾಡಲು ಬಂದಿದ್ದರು. ಅವರಿಬ್ಬರನ್ನು ನೋಡಿದ ಡಾಕ್ಟರ್ ವಿಷಯ ಏನೆಂದು ವಿಚಾರಿಸಿದರು. ಹಲೋ ಡಾಕ್ಟರ್, ನಾನು ವೇದ ಹಸ್ಬೆಂಡ್ ಕರಣ್ ಅಂತ ಎಂದು ತನ್ನ ಪರಿಚಯ ಮಾಡಿಕೊಂಡ. ಹಲೋ ಕರಣ್, ನಿಮ್ಮ ಹೆಂಡತಿ ಜೊತೆ ಬರೋಕ್ಕೆ ಇಷ್ಟೊಂದು ಸಮಯ ಬೇಕಾಯ್ತಾ? ಮದುವೆಯಾಗಿ ಬರೀ 4-5 ತಿಂಗಳಿಗೆ, ಬೇಸರ ಆದರೆ ಹೇಗೆ ಎಂದರು ಛೇಡಿಸುತ್ತಾ. ಅದು ಡಾಕ್ಟರ್, ನಾನು ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಸಮಯ ಆಗಲಿಲ್ಲ, ಕ್ಷಮಿಸಿ ಎಂದ ಕರಣ್ ಮುಜುಗರದಿಂದ. ಕೆಲಸ ಇದ್ದಿದೆ, ಈ ಸಮಯದಲ್ಲಿ ಹೆಂಡತಿಗೆ ನಿಮ್ಮ ಅವಶ್ಯಕತೆ ತುಂಬ ಇರುತ್ತೆ, ಅವರಿಗೆ ಪ್ರತಿಕ್ಷಣ ಜೊತೆ ನಿಂತು ಧೈರ್ಯ ತುಂಬಬೇಕು ಎಂದರು ನಗುತ್ತಾ. ಬನ್ನಿ ವೇದ, ನಿಮ್ಮ ಚೆಕ್ ಮಾಡ್ತೀನಿ ಎಂದು ಅವಳ ಕರೆದೊಯ್ದು ಪರೀಕ್ಷಿಸಿದವರು. ನೋಡಿ ಅಲ್ಲೇ ಅದೇ ನಿಮ್ಮ ಮಗು, ಹಾರ್ಟ್ ಬೀಟ್ ಕೇಳಿಸ್ಕೊಳ್ತಿದ್ದೀರಾ ಎಂದವರು ಸ್ಕ್ರೀನ್ ಮೇಲಿನ ಮಗು ತೋರಿಸಿ ಸೆಥೆಸ್ಕೋಪ್ ಅವಳ ಕಿವಿಗೆ ಇಟ್ಟರು. ಇಲ್ಲಿವರೆಗೂ ಮಗು ಬಗ್ಗೆ ಗಮನ ನೀಡದ ವೇದಾಗೆ ಅದರ ಬಡಿತ ಕೇಳಿ ಅವಳ ತಾಯ್ತನ ಜಾಗೃತವಾಗಿತ್ತು. ಮಗು ಆರೋಗ್ಯ ಚೆನ್ನಾಗೇ ಇದೆ, ಇನ್ನೊಂದು 20 ದಿನ ಬಿಟ್ಟು ಕರ್ಕೊಂಡು ಬನ್ನಿ. ಮೆಡಿಸಿನ್ ಸರಿಯಾಗಿ ಕೊಡಿ, ಜಾಸ್ತಿ ಭಾರ ಹೊರೋದು ಬೇಡ ಎಂದು ಮೆಡಿಸಿನ್ ಬರೆದು ನೀಡಿದರು ಡಾಕ್ಟರ್. ಯಾ ಡಾಕ್ಟರ್, ಆದರೆ ನಮಗೆ ಈ ಮಗು ಬೇಡ, ಏನೋ ಮಿಸ್ ಆಗಿ ಕನ್ವಿನ್ಸ್ ಆಗಿದ್ದಾಳೆ, ಇನ್ಮೇಲೆ ಪ್ರಿಕಾಷನ್ ಸರಿಯಾಗಿ ಫಾಲೋ ಮಾಡ್ತೀನಿ, ಈ ಮಗುನ ಅಬಾರ್ಟ್ ಮಾಡಿಬಿಡಿ ಎಂದ ಕರಣ್ಗೆ ಮಗು ಬಗ್ಗೆ ಯಾವುದೇ ಭಾವನೆ ಬರಲಿಲ್ಲ. ಸಾರಿ ಮಿಸ್ಟರ್ ಕರಣ್, ಮಗು ಆರೋಗ್ಯವಾಗಿ ಇದೆ, ಅಲ್ಲದೆ ಈಗಾಗಲೇ ವೇದಾಗೆ 4-5 ತಿಂಗಳಾಗಿದೆ. ಈಗ ಮಗುನ ಅಬಾರ್ಟ್ ಮಾಡೋಕ್ಕೆ ಆಗೋಲ್ಲ, ನೀವು ಮಗು ಬೇಡ ಅಂದರೆ 3 ತಿಂಗಳೊಳಗೆ ಬರಬೇಕು, ಈಗಲ್ಲ ಎಂದರು ಡಾಕ್ಟರ್ ಅಸಮಾಧಾನದಿಂದ. ನೋ ಡಾಕ್ಟರ್, ನನಗೆ ಇಷ್ಟು ಬೇಗ ಮಗು ಬೇಕು ಅನಿಸಿಲ್ಲ, ಸುಮ್ಮನೆ ಅಬಾರ್ಟ್ ಮಾಡಿ ಎಂದ ಕರಣ್ ಉದಾಸೀನದಿಂದ. ನೋಡಿ ಕರಣ್, ಅಬಾರ್ಷನ್ ಮಾಡೋಕ್ಕೆ ಇಷ್ಟು ನಿರ್ದಿಷ್ಟ ತಿಂಗಳು ವಾರ ಅಂತ ಇರುತ್ತೆ, ಈಗ ದಿನಗಳು ಮೀರಿವೆ, ಹಾಗೂ ನಾವು ಅಬಾರ್ಟ್ ಮಾಡ್ತೀವಿ ಅಂದರೂ ಅದು ವೇದ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಏನು ವೇದ, ಕೆಲವರು ತಾಯಂದಿರು ಮಗು ಆಗಿಲ್ಲ ಅಂತ ಕಣ್ಣೀರು ಇಡ್ತಾರೆ, ನೀನು ಆರೋಗ್ಯವಾಗಿ ಬೆಳೆತಿರೋ ಮಗುನ ಬೇಡ ಅಂತಿದ್ಯಲ್ಲ, ಏನಾಗಿದೆ ನಿನಗೆ? ಯಾವಾಗಿದ್ರೂ ಮಗು ಆಗಲೇಬೇಕು ಈಗ, ಆದರೆ ಏನು ಬೇಕಿದ್ದರೆ ಇನ್ನೊಂದು ಮಗು ನಿಧಾನವಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಆದರೆ ಸುಮ್ಮನೆ ಮಗುನ ಅಬಾರ್ಟ್ ಮಾಡಬೇಡಿ ಎಂದರು ಡಾಕ್ಟರ್. ಜೀವಂತ ಮಗುನ ಬೇಡ ಅನ್ನೋದು ನೋಡಿ. ಸರಿ ಡಾಕ್ಟರ್ ಎಂದಳು ವೇದ ತಲೆ ಆಡಿಸಿ. ಮನೆಗೆ ಬಂದ ಕರಣ್ ಅಸಮಾಧಾನದಲ್ಲಿ ಬೇಯುತ್ತಿದ್ದ. ಅವನಿಗೀಗಾಗಲೇ ಮಗು ಬೇಡವಾಗಿತ್ತು. ಮದುವೆಯಾಗಿ ಹೆಂಡತಿ ಜೊತೆ ಸಮಯ ಕಳೆಯಲು ಬಯಸ್ತಿದ್ದವನಿಗೆ ಮಗು ತೊಡಕಾಗಿ ಕಂಡಿತು. ಈಗ ಡಾಕ್ಟರ್ ಹೇಳಿದ ಮಾತು ಕೇಳಿ ಅವನ ಕೋಪ ವೇದನೆ ಮೇಲೆ ತಿರುಗಿತು. ಹೊರಗಿನಿಂದ ಬಂದು ಸೋಫಾ ಮೇಲೆ ಕುಳಿತು ವೇದನ ನೋಡಿ, ನಿನಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ, ಎಲ್ಲ ಕುತ್ತಿಗೆಗೆ ಬಂದಾಗ ಬಾಯಿ ಬಡ್ಕೊಳ್ತೀಯಾ ಎಂದ ತನ್ನ ಕೈಯನ್ನು ಅವಳೆಡೆ ಸೂಸಿ.
ಅದೇ ಮಾತು ನಾನು ನಿಮಗೆ ಹೇಳಿದರೆ ಹೇಗಿರುತ್ತೆ? ಇಷ್ಟು ದಿನ ನಿಮಗೆ ಜ್ಞಾನ ಇರಲಿಲ್ವಾ ಎಂದಳು ವೇದ ಅವನಾಡಿದ ಮಾತಿಗೆ ಬದಲು ನೀಡಿ. ಬರೀ ಹೇಳಿದ್ದಕ್ಕೆ ತಿರುಗಿ ಹೇಳೋದು ಒಂದು ಕಲ್ತಿದ್ಯಾ ಅಷ್ಟೇ, ತಲೆಹೊರಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಎಂದನು ಕೋಪದಿಂದ. ಇವಾಗ ಏನಾಯ್ತು ಅಂತ ಈ ಥರ ಆಡ್ತಿದ್ದೀರಾ? ಯಾವತ್ತಿದ್ರೂ ಮಗು ಆಗಲೇಬೇಕಿತ್ತು, ಸ್ವಲ್ಪ ಬೇಗ ಆಗ್ತಿದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಓವರ್ ಆಗಿ ಬಿಹೇವ್ ಮಾಡೋದಾ? ಏನಿದೆ ಎಂದ ವೇದಾಗೆ ಡಾಕ್ಟರ್ ಹೇಳಿದ ಮೇಲೆ ಮಗು ಮೇಲೆ ಒಲವಾಗಿತ್ತು. ಏನು, ನಾನು ಓವರಾಗಿ ಆಡ್ತಿದ್ದೀನಾ? ಮದುವೆಯಾಗಿ ಬರೀ 5 ತಿಂಗಳಾಗಿದೆ, ಇಷ್ಟು ಬೇಗ ಮಗು ಯಾಕೆ ಅಂತ ನಮ್ಮಿಬ್ಬರ ಮಧ್ಯೆ ಅದಕ್ಕೆ ಬೇರೆ ಜಾಗ ಕೊಡಬೇಕಾ? ನೀನು ಆಡೋದು ನೋಡಿದರೆ ನೀನೇ ಈ ಮಗು ಬೇಕು ಅಂತಾನೆ ಹೀಗೆ ನಾಟಕ ಮಾಡಿ ಉಳಿಸ್ಕೊಂಡಿದ್ಯಾ ಅಂತ ಅನಿಸ್ತಿದೆ ನನಗೆ ಹರಿಹಾಯ್ದನು. ನಾನು ಯಾಕೆ ಹಾಗೆ ಮಾಡಲಿ? ನೀವೇ ವಾರಗಟ್ಟಲೆ ಆಫೀಸ್ ಅಂತ ಮನೆ ಬಗ್ಗೆ ನನ್ನ ಬಗ್ಗೆ ಗಮನ ಕೊಡದೆ ಈಗ ಹಾರಾಡಬೇಡಿ. ಇಷ್ಟಿದ್ದವರು ಸರಿಯಾದ ಸಮಯದಲ್ಲಿ ಅಬೋಷನ್ ಮಾಡಿಸಬೇಕಾಗಿತ್ತು. ಹಾರಾಡ್ತಿಲ್ಲ, ಇರೋ ಸತ್ಯ ಹೇಳ್ತಿದ್ದೀನಿ. ನಾನು ಆಫೀಸ್ಗೆ ಹೋಗೋನು, ದಿನ ಕೆಲಸ ಇರುತ್ತೆ, ಅದರ ಮಧ್ಯೆ ಈ ವಿಷಯ ಮರೆತಿದ್ದೀನಿ. ನೀನು ಮನೆಯಲ್ಲಿ ಆರಾಮವಾಗಿರೋಳು ತಾನೆ, ನಿಂಗೆ ಇರಬೇಕು ಆ ಜ್ಞಾನ ಎಂದನು ಎಲ್ಲ ಭಾರ ವೇದಳ ಮೇಲೆ ಹಾಕಿ. ಏನು ಸೀಮೆಗೆ ಇಲ್ಲದಿರೋ ಆಫೀಸ್ ನಿಮ್ಮದು? ಒಂದಿನ ರಜೆ ಹಾಕಿದ್ರೇನು ಆಫೀಸ್ ಹೋಗ್ತಿತ್ತಾ ನಿಮಗೆ? ನನಗಿಂತ ನಮ್ಮ ಮಗುಕ್ಕಿಂತ ಆಫೀಸೇ ಹೆಚ್ಚಾಯ್ತಾ? ಯಾವಾಗ ನೋಡಿದರೂ ಆಫೀಸ್ದೇ ಚಿಂತೆ. ಹೌದು, ನನಗೆ ನಿನ್ಗಿಂತ ನಿನ್ನ ಕೆಲಸಕ್ಕೆ ಬಾರದ ಪಿಂಡಕ್ಕಿಂತ ಆಫೀಸೇ ಮುಖ್ಯ. ಅದನ್ನು ಮೇಲೆ ತರೋಕ್ಕೆ ನಿಭಾಯಿಸೋಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಗೊತ್ತು. ಕೂತ್ಕೊಂಡು ತಿನ್ನುವ ನಿಂಗಲ್ಲ ಎಂದವನಿಗೆ ಆಫೀಸೇ ಮುಖ್ಯ. ನಾನೇನು ನಿಮ್ಮನೆಗೆ ಬಿಟ್ಟು ಬಂದಿಲ್ಲ, ನಿಮ್ಮ ಜೊತೆ ಪ್ರೀತಿ ಮಾಡಿ ಓಡಿ ಬಂದಿಲ್ಲ. ಮನೆಯವರೆಲ್ಲ ಸೇರಿ ಮದುವೆ ಮಾಡಿರೋದು, ಒಡವೆ ದುಡ್ಡು ಅಂತ ನಮ್ಮ ಅಪ್ಪನು ಕೊಟ್ಟಿದ್ದಾರೆ, ನೆನಪಿರಲಿ ಎಂದಳು ಅವನ ಅಂಗಿಸುವಿಕೆ ನೋಡಿ. ಈಗ ಮಾತು ಎಲ್ಲೆಲ್ಲೋ ಹೋಗ್ತಿದೆ, ಅದೀಗ ಬೇಡ. ಈಗ ಮಗು ಬಗ್ಗೆ ಯೋಚನೆ ಮಾಡು. ಈ ಡಾಕ್ಟರ್ ಇಲ್ಲ ಅಂದರೆ ಬೇರೆ ಡಾಕ್ಟರ್ ಸಿಗ್ತಾರೆ, ಸ್ವಲ್ಪ ಹಣ ಕೊಟ್ಟು ಅವ್ರ ಹತ್ರನೇ ಅಬೋಷನ್ ಮಾಡಿಸೋಣ ನಡಿ ಎಂದವನಿಗೆ ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲ. ನಮ್ಮ ಮಗು ಅಂದರೆ ನಿಮ್ಗೆ ಇಷ್ಟೊಂದು ತಾತ್ಸಾರನ? ಡಾಕ್ಟರ್ ಹೇಳಿಲ್ವಾ ಈಗ ಅಬೋಷನ್ ಮಾಡಿಸಿದ್ರೆ ನನ್ನ ಜೀವಕ್ಕೆ ಅಪಾಯ ಅಂತ? ನಾನು ಸತ್ರು ಸರಿ, ನಿಮಗೆ ಮಗು ಬೇಡ ಅಷ್ಟೇ ಅಲ್ವಾ? ಛೀ, ನೀವೆಷ್ಟು ಸ್ವಾರ್ಥಿ ಅಂತ ನನಗೆ ಗೊತ್ತಿರಲಿಲ್ಲ ಎಂದಳು ಕೋಪದಲ್ಲಿ. ಹಣ ಕೊಟ್ಟು ಮಗು ತೆಗೆಸುವೆ ಎಂದಿದ್ದಕ್ಕೆ. ಬಾಯಿದೆ ಅಂತ ಏನೇನು ಒದರಬೇಡ ವೇದ, ಆಮೇಲೆ ನಾನು ಮನುಷ್ಯನೇ ಅಲ್ಲ, ಸುಮ್ಮನೆ ಹೇಳಿದಷ್ಟು ಮಾಡು ಎಂದವನ ತಾಳ್ಮೆ ಕರಗುತ್ತಿತ್ತು. ನೀವು ಹೀಗೇನು ಮನುಷ್ಯನ ಥರ ಇದ್ದೀರಾ? ಈಗಲೂ ರಾಕ್ಷಸನೇ, ಸ್ವಂತ ಮಗುನೇ ಕೊಲ್ಲಬೇಕು ಅಂತಿರೋ ರಾಕ್ಷಸ ನೀವು ಎಂದಳು ಕಿರಿಚಿ. ಅವಳಿಗೂ BP ಕಡಿಮೆ ಆಗ್ತಿತ್ತು. ಜಾಸ್ತಿ ಮಾತಾಡಿದರೆ ಕೊಂದು ಬಿಡ್ತೀನಿ. ಆ ಬೇಡದಿರುವ ಪಿಂಡದ ಬಗ್ಗೆ ನನ್ನ ಹತ್ರ ಮಾತಾಡಬೇಡ, ಜಸ್ಟ್ ಗೆಟ್ ಲಾಸ್ಟ್ ಎಂದವನು ಹೊರಡಲನುವಾದ. ನಮ್ಮ ಮಗು ನಿಮಗೆ ಪಿಂಡನ? ಇದು ನನ್ನ ಮಗು, ನಾನು ಸತ್ರು ನನ್ನ ಮಗುನ ಅಬೋಷನ್ ಮಾಡಿಸಲ್ಲ. ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಛೀ, ನಿಮ್ಮ ಮರಳು ಮಾತು ನಂಬಿ ಮದುವೆಯಾಗಿ ತಪ್ಪು ಮಾಡಿದೆ, ನೀವೊಬ್ಬ ಬ್ರಗ ಎಂದಳು ಕೋಪದಲ್ಲಿ. ಅವಳ ಮನಸ್ಸು ಸ್ಥಿಮಿತ ಕಳೆದುಕೊಂಡಿತು. ವೇದ ಹಬ್ಬರಿಸಿದವನು ಚಟರ್ರನೆ ಅವಳ ಕೆನ್ನೆಗೆ ಕೆಂಪಾಗಿಸಿದ. ನಿನ್ನನ್ನು ನಾನು ಮದುವೆ ಆಗಿರುವುದು, ನನ್ನನ್ನು ನೀನಲ್ಲ. ಇನ್ನೊಂದು ಸಾರಿ ನನ್ನ ಮುಂದೆ ನಿಂತು ಹಾರಾಡಿದರೆ ಡ್ರೈವರ್ಸ್ ಕೊಟ್ಟು ನಿಮ್ಮ ಅಪ್ಪನ ಮನೆಗೆ ಕಳಿಸ್ತೀನಿ ಅಷ್ಟೇ, ಹುಷಾರ್ ಎಂದು ಕೆಂಡದಂತೆ ಸಿಡಿದವನು ಅವಳ ಬಗ್ಗೆ ಗಮನ ನೀಡದೆ ಮುಂದೆ ಹೊರಟಿದ್ದ. ಅತಿಯಾದ ಆಯಾಸದ ಜೊತೆ ಒತ್ತಡದಲ್ಲಿ ಕಿರುಚುತ್ತಿದ್ದ ವೇದಾನಿಗೆ ಕರಣ್ನ ಹೊಡೆತಕ್ಕೆ ಅವಳ ಶಕ್ತಿ ಕುಂದಿತ್ತು. ಅವನ ಹೇಟಿಗೆ ತಲೆ ತಿರುಗಿ ಬಿದ್ದವಳ ಹೊಟ್ಟೆ ಮಂಚದ ಬುಡಕ್ಕೆ ಬಡಿದು BP ಕಡಿಮೆಯಾಗಿದ್ದರಿಂದ ಅಲ್ಲೇ ಪ್ರಜ್ಞೆ ತಪ್ಪಿದಳು. ಕೋಪದ ಕೈಗೆ ಬುದ್ಧಿ ಕೊಟ್ಟು ತನ್ನ ಬದುಕನ್ನೇ ಮುಳುಗಿಸಲು ತಾನೇ ಮೊದಲ ಹೆಜ್ಜೆ ಇರಿಸಿದ್ದ ಕರಣ್. ವೇದಾನ ನಿರ್ಲಕ್ಷಿಸಿ ಆಫೀಸ್ಗೆ ಬಂದ ಕರಣ್ಗೆ ತಲೆ ಕೆಟ್ಟು ಹೋಗಿತ್ತು. ಪಿಯೋನ್ ಬಳಿ ಕಾಫಿ ತರಲು ಹೇಳಿ ಕ್ಯಾಬಿನ್ ಒಳಗೆ ತಲೆ ಹಿಡಿದು ಕುಳಿತನು. ಅವನಿಗೆ ಈ ವಯಸ್ಸಿಗೆ ಗೆಳೆಯರ ನಡುವೆ ಒಂದು ಮಗುವಿನ ತಂದೆ ಎನಿಸಿಕೊಳ್ಳಲು ಮನಸ್ಸಿರಲಿಲ್ಲ. ಮೇ ಐ ಕಮ್ ಇನ್ ಸರ್ ಎಂದು ಬಂದ ಮ್ಯಾನೇಜರ್ ನಿಧಿ. ಸರ್, ಯುವರ್ ಕಾಫಿ ಎಂದು ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟಳು. ಯಾ ಥ್ಯಾಂಕ್ಸ್ ನಿಧಿ, ಪಿಯೋನ್ ಇಲ್ವಾ, ನೀವು ತಂದಿದ್ದೀರಾ ಎಂದನು ಕರಣ್ ಕಾಫಿ ಗುಟಿಕೇರಿಸಿ. ನಾನೇ ಮಾತಾಡೋಕ್ಕೆ ಬರ್ತಿದ್ದೆ, ಸೊ ಕಾಫಿನೂ ತಂದೆ ಸರ್ ಅಷ್ಟೇ ಎಂದವಳು ಕೆಲವು ಫೈಲ್ಗಳನ್ನು ಕರಣ್ ಮುಂದೆ ಹಿಡಿದು. ಸರ್, ಇದು ಇವತ್ತು ಶೋರೂಮ್ಗೆ ಹೊಸ ಮಾಡೆಲ್ ಕಾರ್ಗಳು ಬೈಕುಗಳು ಬರ್ತಿವೆ, ಅದರ ಡೀಟೇಲ್ಸ್, ಮತ್ತು ಇದು ಫರ್ನಿಚರ್ ಡಿಸೈನ್ಗಳು. ನಾಳೆ ಮೀಟಿಂಗ್ ಇದೆ, ಸೊ ಡಿಸೈನ್ ಫೈನಲ್ ಮಾಡಬೇಕು, ಮತ್ತು ಕೆಲವು ಅಡ್ರೆಸ್ ಇದೆ ಎಂದಳು ಫೈಲ್ಗಳನ್ನು ನೀಡಿ. ನೋ ನಿಧಿ, ಎಲ್ಲ ನೀವೇ ಚೆಕ್ ಮಾಡಿಬಿಡಿ, ಡಿಸೈನ್ ಎಲ್ಲ ನಾಳೆ ಹೇಳ್ತೀನಿ. ಬರೋ ಆರ್ಡ್ರ್ ನೀವೇ ಇಳಿಸ್ಬಿಡಿ, ನಾಳೆ ಚೆಕ್ ಮಾಡ್ತೀನಿ. ಬರುವ ಕಾಲ್ಸ್ ಎಲ್ಲ ನೀವೇ ಅಟೆಂಡ್ ಮಾಡಿ. ಈಗ ನನಗೆ ಮೂಡಿಲ್ಲ ಎಂದನು ಹಣೆ ಹೊತ್ತಿ ಹಿಡಿದು. ಯಾಕೆ ಸರ್, ತುಂಬ ಒತ್ತಡದಲ್ಲಿದ್ದೀರಾ? ಏನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಹೇಳಿ, ನನ್ನಿಂದ ಆದರೆ ಸಹಾಯ ಮಾಡ್ತೀನಿ, ನಿಮಗೆ ಹೇಳಬೇಕು ಅನಿಸಿದರೆ ಮಾತ್ರ ಎಂದಳು ಅವನಿಗೆ ಕೆಲಸದಲ್ಲಿರುವ ನಿರಾಸಕ್ತಿ ನೋಡಿ. ಛೇ, ಆ ಥರ ಏನಿಲ್ಲ ನಿಧಿ, ಮನೆ ಟೆನ್ಷನ್. ನನ್ನ ವೈಫ್ಗೆ ಪ್ರೆಗ್ನೆಂಟ್, ಅಬೋಷನ್ ಮಾಡಿಸೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಅವ್ರು ಆಗೋಲ್ಲ ಅಂದರು, ಬೇರೆ ಕಡೆ ಹೋಗೋಣ ಅಂದೆ, ಅದಕ್ಕೆ ಅವಳು ಬೇಜಾರಾಗಿದ್ಲು, ಅದೇ ಸ್ವಲ್ಪ ಟೆನ್ಷನ್ ಎಂದ.
ವೇದಾನ ಹೇಗೆ ಕನ್ವಿನ್ಸ್ ಮಾಡಬೇಕು ತಿಳಿಯೋದು. ಹೌದು ಸರ್, ನೀವು ಹೇಳೋದು ಸರಿ ಇದೆ. ಇಷ್ಟು ಯಂಗ್ ಏಜ್ಗೆ ಯಾಕೆ ಸರ್ ಮಕ್ಕಳು ಮರಿ ಅಂತ ಜಂಜಾಟ, ಆರಾಮವಾಗಿ ಲೈಫ್ ಎಂಜಾಯ್ ಮಾಡಿ. ನಿಮಗೇನು ಇನ್ನೂ ಕಾಲೇಜ್ ಹುಡುಗನ ಥರ ಇದ್ದೀರಾ ಎಂದಳು ನಿಧಿ. ಅವಳಿಗೂ ಕರಣ್ನ ಮೇಲೆ ಆಸಕ್ತಿ ಇದ್ದುದರಿಂದ. ನಾನು ಅದೇ ಅಂದ್ಕೊಂಡೆ ನಿಧಿ, ಆದರೆ ನನ್ನ ವೈಫ್ ಹಠ ಮಾಡ್ತಿದ್ದಾಳೆ, ಅವಳಿಗೆ ಮಗು ಬೇಕಂತೆ ಈಗಲೇ. ಮಗು ಆದರೆ ಏನು ಆಸಕ್ತಿ ಇರುತ್ತೆ ವೈಫಲ್ಲಿ, ನನಗೂ ಹೇಳಿ ಹೇಳಿ ಸಾಕಾಯಿತು. ಅವಳಿಗೆ ಅರ್ಥನೇ ಆಗ್ತಿಲ್ಲ. ನಿಮ್ಮ ಹೆಂಡತಿ ಇನ್ನೂ ಕಾಲೇಜ್ ಮುಗಿಸಿ ನಿಮ್ಮ ಮದುವೆ ಆಗಿರೋದು, ಅಷ್ಟೊಂದು ಮೆಚ್ಯೂರ್ ಇರೋಲ್ಲ. ಈಗ ಅವರ ವಯಸ್ಸಿನಲ್ಲಿ ಮಗು ಬೇಕು ಅನಿಸುತ್ತೆ, ಆಮೇಲೆ ಅರ್ಥ ಆಗುತ್ತೆ. ಅದೆಲ್ಲ ದಡ್ಡರು ಗುಗ್ಗುಗಳು ಮಾಡುವ ಕೆಲಸ ಸರ್. ಬುದ್ಧಿವಂತರು ಆ ಥರ ಯೋಚನೆ ಮಾಡಲ್ಲ. ನೀವು ಸ್ವಲ್ಪ ಗಟ್ಟಿಯಾಗಿ ಅವರಿಗೆ ಗದರಿಸಿ ತಿಳಿಸಿ ಎಂದಳು. ವೇದನ ಮೇಲೆ ಅಸೂಯೆಯೋ ಕರುಣ್ನ ಮೇಲೆ ಕಾಳಜಿಯೋ. ನೀವು ಹೇಳೋದು ಸರಿ ಇದೆ, ನಾನೇ ಇವತ್ತು ಅವಳಿಗೆ ಸರಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಮದುವೆಯಾಗಿ 3 ತಿಂಗಳಿಗೆ ಎಂಥ ಮಗು ಎಂದವನು. ಯಾರ್ದಾದ್ರೂ ಫೋನ್ ಬಂದರೆ ನಾನು ಬ್ಯುಸಿ ಇದ್ದೀನಿ ಅನ್ನಿ ಎಂದವನು ರೆಸ್ಟ್ ಮಾಡಲು ತನ್ನ ವೈಯಕ್ತಿಕ ಕೊಠಡಿಗೆ ನಡೆದ. ಸಮರ್ಥನ ಬಾಡಿಗೆ ಮನೆ ಖಾಲಿ ಮಾಡಿ ವರ್ಮ ಮನೆ ಸೇರಿದ್ದರು. ಕಲ್ಯಾಣಿ ಗಂಡ ಮಗ ಸೊಸೆ ಜೊತೆಗೆ ಹರೀಶ್ ರವರು ಹೊರಗಡೆ ಬಿಸ್ನೆಸ್ ವಿಚಾರವಾಗಿ ಗೆಳೆಯರ ಬಳಿ ಓಡಾಡುತ್ತಿದ್ದರು. ಸಮರ್ಥ್ ಮಾಮೂಲಿಯಾಗಿ ಕೆಲಸಕ್ಕೆ ಹೋಗಿ ಬಂದು ಮಾಡುತ್ತಿದ್ದ. ಸುಮಿತ್ರಾ ದೇವಿಗೆ ಮೊಮ್ಮಗ ಇನ್ನೊಬ್ಬರ ಕೆಳಗೆ ಕೆಲಸ ಮಾಡೋದು ಹಿಡಿಸಿರಲಿಲ್ಲ. ಹಾಲ್ನಲ್ಲಿ ಕುಳಿತು ಸೊಪ್ಪು ಬಿಡಿಸ್ತಿದ್ದರು ಅಂಜನಾ ಇಂಚರ. ಪ್ರಣತಿ ಸಂಜನಾ ರೂಮಿನಲ್ಲಿದ್ದರು. ಸೋಫಾದಲ್ಲಿ ಕುಳಿತು ಮೊಬೈಲ್ ನೋಡ್ತಿದ್ದರು ಜೀವಿತಾ ಬಿಂದು. ಹೇ, ನಿಮ್ಮಪ್ಪ ಏನು ಕೆಲಸ ಮಾಡ್ತಾನೆ ಎಂದಳು ಜೀವಿತ ಜಂಬದಿಂದ. ಅವಳ ಮಾತಿಗೆ ಕೋಪಗೊಂಡ ಇಂಚರ, ನನ್ನ ಹೆಸರು ಎ ಅಲ್ಲ, ಹಾಗೆ ನಮ್ಮಪ್ಪನ ಏಕವಚನದಲ್ಲಿ ಮಾತಾಡೋಕ್ಕೆ ನಿಂಗೇನು ಅಧಿಕಾರ ಇದೆ ಎಂದಳು. ತಂದೆ ಎಂಥವನಾದರೂ ಇನ್ನೊಬ್ಬರ ಮುಂದೆ ಬಿಟ್ಟು ಕೊಡಳು. ಅಧಿಕಾರ ನೀನಿರೋ ಮನೆ, ತಿಂತಿರೋ ಊಟ ಎಲ್ಲ ನಂದು. ನಾನಿರುವ ಜಾಗದಲ್ಲಿ ನಿನ್ನ ತಂಗಿ ಅನ್ನುವ ಬಿಕ್ನಾಸಿ ಇದ್ದಾಳಲ್ಲ, ಆ ಜಾಗ ನಂದು. ನಾನು ಮನಸ್ಸು ಮಾಡಿದರೆ ನಿನ್ನ ತಂಗಿನ ತವ್ರ ಮನೆ ಸೇರೋ ಥರ ಮಾಡ್ತೀನಿ, ನೋಡ್ತೀಯಾ ಎಂದಳು ಜೀವಿತ. ಈ ಮಾತನ್ನು ನನ್ನ ಗಂಡ ಬಂದಾಗ ಹೇಳು. ನೀನು ಹೇಳಿದ ಮಾತ್ರಕ್ಕೆ ತವ್ರ ಮನೆಗೆ ಹೋಗೋಕ್ಕೆ ನಾನೇನು ಕದ್ದು ಬಂದಿಲ್ಲ, ಇಲ್ಲ ನನ್ನ ಗಂಡ ನಿಂದೆ ಓಡಿ ಬಂದಿಲ್ಲ, ತಿಳಿತಾ ಎಂದಳು. ಜೀವಿತನ ಮಾತು ಅವಳಿಗೆ ಕೋಪ ತರಿಸಿತು. ನೀನು ಬಂದಿಲ್ಲ, ಅವನ ಬುಟ್ಟಿಗೆ ಹಾಕ್ಕೊಂಡು ಬಂದಿದ್ಯಾ, ಜೊತೆಗೆ ನಿನ್ನ ತಂಗಿನ ಕದ್ದೆ ತಾನೇ ಕರೆಸ್ಕೊಂಡಿದ್ಯಾ. ಅದೆಂಥ ಬಂಡ ಜನ್ಮ ನಿಮ್ಮದು, ನಾಚಿಕೆನೇ ಇಲ್ಲ. ದುಡ್ಡು ಇರೋವನು ಕಂಡ್ರೆ ಸಾಕು ಮಾನ ಮರ್ಯಾದೆ ಬಿಟ್ಟು ಬರ್ತೀರಾ. ನೋಡಿ ಜೀವಿತ, ಮಾತಿನ ಮೇಲೆ ನಿಗಾ ಇರಲಿ. ನನಗೆ ಅಷ್ಟೊಂದು ಕೆಟ್ಟ ಬುದ್ಧಿ ಇಲ್ಲ. ಆಮೇಲೆ ಅವಳು ನನ್ನ ತಂಗಿ ಅಲ್ಲ, ಸ್ವಲ್ಪ ಸರಿಯಾಗಿ ಮಾತಾಡಿ ಎಂದಳು ಇಂಚರ ಆದಷ್ಟು ಕೋಪ ನಿಗ್ರಹಿಸಿ. ನೋಡೆ ಬಿಂದು, ಇವಳ ಮಾತು, ಇವಳ ತಂಗಿ ಅಲ್ವಂತೆ. ಚೆನ್ನಾಗಿದೆ ಕತೆ ಪುರಾಣ. ಬೀದಿಯಲ್ಲಿರುವ ಭಿಕಾರಿಗಳು ನನಗೆ ಮಾತಿನ ಪಾಠ ಮಾಡ್ತವೆ. ನೋಡಿ, ನೀವು ಮಾತನಾಡ್ತಿರೋದು ಸರಿಯಿಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನನ್ನ ಗಂಡ ACP ಅನ್ನೋದು ನೆನಪಿರಲಿ ಎಂದಳು ಇಂಚರ ಕೋಪದಿಂದ. ಹೋ, ಏನೇ ಮಾಡ್ತಾನೆ, ಈ ಮನೆಗೆ ಎಂಜಲ್ ತಿನ್ನಕ್ಕೆ ಬಂದಿರುವ ದಂಡಪಿಂಡ ಅವನು. ಇನ್ನು ಅವನ ಜೊತೆ ಬಿಟ್ಟಿ ಅಂತ ಅವರಪ್ಪ ಅಮ್ಮ ತಂಗಿ, ಈಗ ನೀನೊಬ್ಬಳು, ನಿನ್ನ ಜೊತೆ ನಿನ್ನ ಗತಿಗೆಟ್ಟ ತಂಗಿ ಬೇರೆ. ಹೇಗೋ ನಿಮ್ಮಪ್ಪನ ಹತ್ರ ದುಡ್ಡಿಲ್ಲ, ಸಿಕ್ಕಿದೆ ಚಾನ್ಸ್ ಅಂತ ಯಾಮಾರಿಸಿ ಈ ಮನೆ ಸೊಸೆ ಮಾಡಿಬಿಟ್ಟ. ಅವರು ಸರಿ ಇದ್ರೆ ಅಲ್ವಾ ನೀವು ಸರಿ ಇರೋಕೆ ವ್ಯಂಗ್ಯವಾಡಿದಳು ಜೀವಿತ. ಪದೇ ಪದೇ ನಮ್ಮ ಅಪ್ಪನ ಬಗ್ಗೆ ಮಾತನಾಡಬೇಡಿ. ಅಷ್ಟಕ್ಕೂ ನೀವು ಸರಿ ಇದ್ದಿದ್ರೆ ಯಾಕೆ ಅಭಿಭಾವ ಬೇರೆ ಹುಡುಗಿ ಮದುವೆ ಆಗೋಕ್ಕೆ ಹೋಗ್ತಿದ್ರು? ನಿಮ್ಮ ಅಣ್ಣ ಏನು ಕಡಿಮೆನಾ? ನಿಮ್ಮದೇ 100 ಕತೆ ಇದೆ. ನಿಮ್ಮ ಅಪ್ಪನೂ ನಿಮಗೆ ಈ ಬುದ್ಧಿ ಕಲಿಸಿರೋದು. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವುದಾ? ಕೋಪದಿಂದ ಬೈದಳು ಇಂಚರ. ತಕ್ಷಣ ಕಲ್ಯಾಣಿ ಕೈ ಇಂಚರ ಕೆನ್ನೆಯನ್ನಪ್ಪಳಿಸಿತು. ಎಷ್ಟೇ ಕೊಬ್ಬು ನಿಂಗೆ? ನನ್ನ ತವ್ರ ಮನೆಯಲ್ಲಿ ನಿಂತು ನನ್ನ ಗಂಡ ಮಕ್ಕಳು ಬಗ್ಗೆನೇ ಮಾತಾಡ್ತಿದ್ಯಾ? ನನ್ನ ಗಂಡ ಏನು ನಿಮ್ಮಪ್ಪನ ಥರ ಕುಡಿದು ಬೀದಿಯಲ್ಲಿ ಮಲಗೋನು ಅಂದ್ಕೊಂಡ್ಯಾ? ನಮ್ಮ ಮನೆ ವಾಚ್ಮ್ಯಾನ್ ನಿಮ್ಗಿಂತ ಶ್ರೀಮಂತ ಗೊತ್ತಾ? ಅಂಥದ್ರಲ್ಲಿ ಗತಿ ಇಲ್ಲದೆ ಈ ಮನೆಗೆ ಸೇರಿರುವ ನೀನು ನಮ್ಮ ಬಗ್ಗೆ ಕೈ ತೋರಿಸ್ತೀಯಾ ಎಂದರು ಕಲ್ಯಾಣಿ. ಮಗಳ ಬೈದಳು ಎಂದು ಮಗಳ ಜಾಗದಲ್ಲಿ ಇವಳ ತಂಗಿರುವವಳು ಎಂಬ ಭಾವವು. ಏನೇ ಇಂಚರ, ಸ್ವಲ್ಪ ಸದಾರ ಕೊಟ್ಟರೆ ತಲೆ ಮೇಲೆ ಕೂರ್ತೀಯಾ? ಈ ಸುಮಿತ್ರಾ ದೇವಿ ಮೊಮ್ಮಗಳ ಬಗ್ಗೆ ಮಾತಾಡ್ತೀಯಾ? ಏನೋ ಸೈಲೆಂಟ್ ಹುಡುಗಿ ಅಂತ ಸುಮ್ಮನೆ ಇದ್ದರೆ ತಲೆ ಮೇಲೆ ಕೂರ್ತೀಯಾ? ನಿಮ್ಮ ಅತ್ತೆನ ನೋಡಿ ಕಲಿ ಹೇಗಿರಬೇಕು ಅಂತ. ಅದು ಬಿಟ್ಟು ಅಧಿಕಾರ ಚಲಾಯಿಸೋಕ್ಕೆ ಬರಬೇಡ. ನಿಂಗೆ ಈ ಮನೆಯಲ್ಲಿ ಯಾವ ಹಕ್ಕು ಇಲ್ಲ. ಹಾಕಿದ್ದು ತಿಂದ್ಕೊಂಡು ಬಿದ್ದಿರು ಎಂದರು ಸುಮಿತ್ರಾ ಮಗಳ ಮೇಲಿನ ಮಮಕಾರದಿಂದ. ಅಜ್ಜಿ, ಇಂಚರಕ್ಕೆ ಯಾಕೆ ಬೈತಿದ್ದೀರಾ? ತಪ್ಪೆಲ್ಲ ನಿಮ್ಮ ಮೊಮ್ಮಗಳದ್ದು. ಅವಳಿಗೆ ಬುದ್ಧಿ ಹೇಳಿ, ಅದು ಬಿಟ್ಟು ಮನೆ ಸೊಸೆಗೆ ಅಂತಿದ್ದೀರಾ ಎಂದಳು ಅಂಜನಾ. ನೀನು ಸುಮ್ಮನೆ ಇರು. ಇಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲದೆ ನೀವಾಡಿದೆ ಆಟ ಆಗಿದೆ. ಇದು ನನ್ನ ಗಂಡನ ಮನೆ. ಯಾರು ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಸರಿ ಇರೋಲ್ಲ ಎಂದರು ಎಚ್ಚರಿಕೆ ನೀಡಿ. ನಿನಗೆ ಹೇಗೆ ಹೇಳಬೇಕು ಅಂತ ನನಗೂ ಗೊತ್ತಿದೆ. ಹೇ ಜೀವಿತ, ನಿಂಗೂ ಇವರಿಗೂ ಅಭಿ ಬಂದಮೇಲೆ ಇದೇ ಕಣೆ. ನನ್ನ ಮೈದುನರು ಬರಲಿ, ಆಗ ಮಾತಾಡ್ತೀನಿ ಎಂದವಳು ಇಂಚರ ಕೈ ಹಿಡಿದು ಕರೆದುಕೊಂಡು ಹೋದಳು. ಜೀವಿತ ಗೆಲುವಿನ ನಗು ಬೀರಿದರೆ ಕಲ್ಯಾಣಿಗೆ ಮೊದಲ ಬಾರಿ ಸ್ವಾರ್ಥ ತುಂಬಿತ್ತು.
ಆದರೆ ಮುಂದೆ ಬರುವ ಪ್ರವಾಹದ ಸೂಚನೆ ಮೂವರಿಗೂ ಇರಲಿಲ್ಲ. ಅರ್ಪಿತಾ, ನಿರುಪಮ, ಮೀನಾ ದೇವಸ್ಥಾನಕ್ಕೆ ಹೋಗಿದ್ದವರು ವಾಪಸ್ಸಾಗಿರಲಿಲ್ಲ. ಇನ್ನು ಶ್ರೀನಿಕಾ ಕಾಲೇಜ್ಗೆ ಹೋಗಲು ಅಭಿಯ ಒಪ್ಪಿಗೆ ಸಿಕ್ಕ ಖುಷಿಗೆ ಶಾಪಿಂಗ್ ಹೋಗಿದ್ದಳು. ಪ್ರಜ್ಞಾ ಮಾತ್ರೆ ನುಂಗಿ ನಿದ್ದೆಯಲ್ಲಿದ್ದುದರಿಂದ ಇಲ್ಲಿನ ಯಾವ ಮಾತುಗಳು ಅವಳ ಕಿವಿ ತಲುಪಿರಲಿಲ್ಲ. ಮಂಚದ ಕಾಲಿಗೆ ಹೊಟ್ಟೆ ಹಿಡಿದು ಪ್ರಜ್ಞೆ ತಪ್ಪಿದ್ದಳು ವೇದ. ಮಧ್ಯಾಹ್ನದ ಊಟಕ್ಕೆ ಕರೆಯಲು ಬಂದ ಕೆಲಸದಾಕೆ ವೇದ ಮಲಗಿರುವ ಭಂಗಿ ನೋಡಿ ಎಬ್ಬಿಸಿದಳು. ವೇದಮ್ಮ, ವೇದಮ್ಮ ಎದ್ದೇಳಿ, ಏನಾಯಿತು? ಕಳೆದ ದಿನಗಳಲ್ಲಿ ವೇದ ಬಸುರಿ ಎಂದು ತಿಳಿದಿದ್ದರಿಂದ ತಲೆ ಸುತ್ತಿ ಬಿದ್ದಿರಬೇಕೆಂದುಕೊಂಡಳು. ಅಯ್ಯೋ, ಈ ಹುಡುಗಿ ಹೇಳ್ತಾನೆ ಇಲ್ಲ ಎಂದುಕೊಂಡವಳು ನೀರು ತಂದು ಸಿಂಪಡಿಸಿದಳು. ಆದರೂ ಎಚ್ಚರ ಆಗದ್ದು ನೋಡಿ, ರಂಗ ಬೇಗ ಬಾರೋ, ಅಮ್ಮವರು ಹೇಳ್ತಿಲ್ಲ ಎಂದು ಕೆಲಸದ ರಂಗನ ಕೂಗಿದಳು. ಏನಾಯ್ತಕ್ಕ ಎಂದನು ಒಂದೇ ಉಸಿರಿಗೆ ಬಂದ ರಂಗ. ಅಮ್ಮವರು ತಲೆ ಸುತ್ತಿ ಬಿದ್ದವರೇ, ಹುಷಾರಿಲ್ಲ, ಎತ್ಕೋ, ಮೇಲೆ ಮಲಗಿಸೋಣ ಎಂದಳು. ಸುಸ್ತಿರಬೇಕು ಎಂದುಕೊಂಡಳು. ರಂಗ ಹಾಸಿಗೆಗೆ ಮಲಗಿಸಿದವನು ವೇದನ ಸೀರೆಗೆ ಅಂಟಿದ ರಕ್ತ ನೋಡಿ ಇಬ್ಬರು ಗಾಬರಿಯಾದರು. ಇದೇನಕ್ಕ, ಸೀರೆ ಎಲ್ಲ ರಕ್ತ ಆಗಿದೆ, ಇರು ಯಜಮಾನರಿಗೆ ಫೋನ್ ಮಾಡ್ತೀನಿ ಎಂದು ಹೊರಗೂಡಿದ ಕೆಲಸದಾಕೆಗೆ ಭಯವಾಗಲು ಶುರುವಾಯಿತು. ಕರಣ್ ಫೋನ್ ರಿಸೀವ್ ಆಗದಿದ್ದರಿಂದ ಆಫೀಸ್ ಫೋನ್ಗೆ ಕರೆ ಮಾಡಿದನು. ಹಲೋ ಸರ್, ನಾನು ರಂಗ ಎಂದನು. ಯಾವ ರಂಗ ಸರ್? ಇಲ್ಲಿ ಬ್ಯುಸಿ ಇದ್ದಾರೆ, ಏನು ವಿಷಯ ಹೇಳಿ ಎಂದಳು ನಿಧಿ ಕರಣ್ ಪರವಾಗಿ. ಅದು ನಿಮ್ಮ ಹತ್ರ ಹೇಳೋ ವಿಚಾರ ಅಲ್ಲ, ಕರಣ್ ಸರ್ಗೆ ಫೋನ್ ಕೊಡಿ, ಅರ್ಜೆಂಟ್ ಮಾತಾಡಬೇಕು ಎಂದನು ರಂಗ. ಬೇರೆಯವರಿಗೆ ಮನ ವಿಚಾರ ತಿಳಿಸುವುದು ಬೇಡವೆಂದು. ನಿಮಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗೋಲ್ವಾ? ಅವ್ರು ಬ್ಯುಸಿ ಇದ್ದಾರೆ, ಅದೇನು ನನ್ನ ಹತ್ರನೇ ಹೇಳಿ ನಾನು ತಿಳಿಸ್ತೀನಿ ಎಂದಳು. ಅದು ಅಮ್ಮ ಅವರಿಗೆ, ವೇದ ಅಮ್ಮ ಅವರಿಗೆ ಹುಷಾರಿಲ್ಲ, ತಲೆ ಸುತ್ತಿ ಬಿದ್ದಿದ್ದಾರೆ, ಬೇಗ ಬರೋಕೆ ಹೇಳಿ ಎಂದನು. ರಂಗ ಅವಳಿನ್ನು ಬಿಡಲು ಎಂದು. ಓ ಗಾಡ್, ಅಷ್ಟೇನಾ? ಸ್ವಲ್ಪ ಹೊತ್ತು ಬಿಟ್ಟು ಎದ್ದೇಳ್ತಾಳೆ ಬಿಡು, ನೀನು ಜಾಸ್ತಿ ಡ್ರಾಮಾ ಮಾಡಬೇಡ, ತಲೆ ಸುತ್ತಿಗೆಲ್ಲ ಸರ್ನ ಡಿಸ್ಟರ್ಬ್ ಮಾಡೋಕ್ಕೆ ಆಗೋಲ್ಲ ಎಂದಳು. ಅದು ಆಗಲ್ಲ ಮೇಡಮ್, ಸರ್ಗೆ ಫೋನ್ ಕೊಡಿ ಬೇಡಿದ ರಂಗ. ಆಗೂ ಅಲ್ಲ ಈಗೂ ಇಲ್ಲ, ಹಿಡ್ರಿ ಫೋನ್ನ, ಸರ್ ರೆಸ್ಟ್ ಮಾಡ್ತಿದ್ದಾರೆ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಮತ್ತೆ ಫೋನ್ ಮಾಡಬೇಡಿ ಎಂದು ಕರೆ ತುಂಡರಿಸಿದಳು. ರಂಗ ಬಾರೋ ಇಲ್ಲಿ, ಈಗಲೇ ಆಸ್ಪತ್ರೆಗೆ ಹೋಗಬೇಕು ಕಿರಿಚಿದಳು ಕೆಲಸದಾಕೆ ವೇದಾಳಿಗೆ ಬ್ಲೀಡಿಂಗ್ ಜಾಸ್ತಿ ಆದಾಗ. ಅಕ್ಕ ಏನಾಯ್ತಕ್ಕ? ಸರ್ ಯಾಕೋ ಮಾತಾಡೋಕ್ಕೆ ಸಿಗ್ತಿಲ್ಲ, ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿ ಎಂದನು. ಅವನಿಗೆ ಏನಾಗಿದೆ ತಿಳಿಯುತ್ತಿಲ್ಲ. ಸರಿ ರಂಗ, ನೀನು ಎತ್ಕೊಂಡು ಬಾ ಬೇಗ, ನಾನು ಕೆಲವು ವಸ್ತುಗಳನ್ನು ತಗೋತೀನಿ ಎಂದವಳು ಕೆಲವು ಬಟ್ಟೆ ತೆಗೆದುಕೊಂಡು ಕಾರಿನಲ್ಲಿ ಹೊರಟಳು. ಕತೆ ಮುಂದುವರಿಯುತ್ತದೆ.